ಧರ್ಮಸ್ಥಳ ಹೆಣಹುತ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸತ್ಯ ಸಾಯೋದಿಲ್ಲ, ಇಂದಲ್ಲ ನಾಳೆ ಹೊರಗೆ ಬರುತ್ತೆ. ನಮಗೆ ಎಸ್ಐಟಿ ಯಾವುದೇ ತೊಂದರೆ ಕೊಟ್ಟಿಲ್ಲ, ಎಸ್ಐಟಿ ಉತ್ತಮವಾಗಿ ತನಿಖೆ ನಡೆಸ್ತಾ ಇದೆ, ಕಾನೂನು ಅರಿವಿಲ್ಲದೆ ತಪ್ಪಾಗಿರಬಹುದು ಎಂದಿದ್ದೇನೆ. ಸತ್ಯ ಸಾಯೋದಿಲ್ಲ, ಇಂದಲ್ಲ ನಾಳೆ ಸತ್ಯ ಹೊರಬರುತ್ತೆ. ನಮಗೆ ಎಸ್ಐಟಿ ಯಾವುದೇ ತೊಂದರೆ ಕೊಟ್ಟಿಲ್ಲ, ಕಿರುಕುಳ ಕೊಟ್ಟಿಲ್ಲ, ಎಸ್ಐಟಿ ಉತ್ತಮವಾಗಿ ತನಿಖೆ ನಡೆಸ್ತಾ ಇದೆ, ಕಾನೂನು ಅರಿವಿಲ್ಲದೆ ತಪ್ಪಾಗಿರಬಹುದು ಎಂದಿದ್ದೇವೆ. ನಾವು ದೇವಳ ವ್ಯಕ್ತಿಯ ತೇಜೋವಧೆ ಮಾಡಿಲ್ಲ, ಅಂತಹ ಕೆಟ್ಟ ಕೆಲಸವನ್ನ ಮಾಡೋದಕ್ಕೆ ಹೋಗೋದಿಲ್ಲ, ಯಾರಿಂದಲೂ ನಾವು 1 ರೂಪಾಯಿಯನ್ನು ಕೂಡ ಪಡೆದುಕೊಂಡಿಲ್ಲ. ಧರ್ಮಸ್ಥಳ ಸತ್ಯ ಹೊರಗಡೆ ಬರಲಿ, ಇದು ಜಯಂತ್ ಹೇಳಿಕೆ. ಸಾಕ್ಷಿದಾರ 2ನೇ ಸಾಕ್ಷಿದಾರ ಜಯಂತ್. ಸತ್ಯ ಸಾಯೋದಿಲ್ಲ, ಇಂದಲ್ಲ ನಾಳೆ ಹೊರಗೆ ಬರುತ್ತೆ. ನಾವು ದೇವಳ ಆಗಲಿ, ದೇವರನ್ನಾಗಲಿ, ಶ್ರದ್ಧಾ ಕೇಂದ್ರವನ್ನಾಗಲಿ, ಧರ್ಮಾಧಿಕಾರಿಯನ್ನಾಗಲಿ ಟಾರ್ಗೆಟ್ ಮಾಡಿಲ್ಲ, ತೇಜೋವಧೆ ಮಾಡಿಲ್ಲ. ನಮಗೆ ಯಾರು 1 ನಯಾ ಪೈಸೆನೂ ಕೊಟ್ಟಿಲ್ಲ, ನಾವು ತೆಗೆದುಕೊಳ್ಳೋದು ಇಲ್ಲ, ನಾವು ಇನ್ನೊಬ್ಬರಿಗೆ ಕೊಟ್ಟೂ ಇಲ್ಲ, ನಮಗೆ ಯಾರು ಕೊಟ್ಟೂ ಇಲ್ಲ. ಸತ್ಯ ಇವತ್ತಲ್ಲ ನಾಳೆ ಹೊರಬರುತ್ತೆ. ಕಾನೂನು ಅರಿವಿಲ್ಲದೆ ಒಂದಷ್ಟು ಹೇಳಿಕೆಗಳಲ್ಲಿ ತಪ್ಪಾಗಿರ್ಬೋದು. ನಾವು ಯಾರನ್ನು ತೇಜೋವಧೆ ಮಾಡಿಲ್ಲ ಅಂತ ಹೇಳಿ ಹೆಣಹುತ ಪ್ರಕರಣದ 2ನೇ ಸಾಕ್ಷಿದಾರ ಅಂತ ಕರೆಸಿಕೊಳ್ಳುವ ಜಯಂತ್ ಟಿ ಸ್ಫೋಟಕ ಹೇಳಿಕೆಯೊಂದನ್ನು ಕೊಟ್ಟಿದ್ದಾರೆ. ಧರ್ಮಸ್ಥಳ ಗ್ರಾಮದಲ್ಲಾಗಿರುವಂಥ ಅತ್ಯಾಚಾರ, ಕೊಲೆ, ದರೋಡೆ, ಭೂಕಬಳಿ ಸತ್ಯ ಸಾಯಲ್ಲ. ಸತ್ಯ ಇವತ್ತಲ್ಲ ನಾಳೆ ಹೊರಗೆ ಬಂದೇ ಬರುತ್ತೆ. ಒಂದಿಷ್ಟು ದಿನ ನಮಗೆ ಒಂದಿಷ್ಟು ಅಂದರೆ ಮಾನಸಿಕವಾಗಿ ತೊಂದರೆ ಕೊಡೋ ರೀತಿಯಲ್ಲಿ ನೋಡ್ರಿ, ಆದರೆ ಯಾವುದೇ ರೀತಿಯಲ್ಲಿ ನಮಗೆ ಮಾನಸಿಕವಾಗಿ SIT ಇರೋ ತೊಂದರೆಯನ್ನು ಕೊಟ್ಟಿಲ್ಲ. ನಾವು ಹೇಳಿದೆವಲ್ಲ, ಒಳ್ಳೆ ರೀತಿಯಲ್ಲಿ ತನಿಖೆ ಮಾಡ್ತಾ ಇದ್ದಾರೆ. ಅವರಿಗೆ ನಾವು ತಪ್ಪಿದ್ದರೆ, ಏನಾದರೂ ಕಾನೂನು ಅರಿವಿಲ್ಲದೆ ಏನಾಗಿದ್ದರೆ ಅದನ್ನು ಹೇಳ್ತಾ ಇದ್ದೀವಿ ನಾವು. ಅದರೊತ್ತು ಬೇಕಂತ ಇಲ್ಲಾರೆ ದೇವಸ್ಥಾನ ತೇಜೋವಧೆ ಮಾಡಲಿಕ್ಕೆ, ಇನ್ನೊಂದು ವ್ಯಕ್ತಿ ತೇಜೋವಧೆ ಮಾಡಲಿಕ್ಕೆ ನಾವು ಯಾವುದೇ ಕೆಲಸವನ್ನು ಇಂದಿನ ತನಕ ಮಾಡಿಲ್ಲ. ಯಾರಿಲ್ಲ 1 ರೂಪಾಯಿ ನಾವು ಈಸ್ಕೊಂಡಿಲ್ಲ. ಅದು ಮಾತ್ರ ನಿಮಗೆ ಎಲ್ಲರಿಗೂ ನಾವು ಹೇಳ್ತೀವಿ. ಸತ್ಯ ಹೊರಗೆ ಬರಲಿ. ಏನು ಧರ್ಮಸ್ಥಳ ಗ್ರಾಮದಲ್ಲಾಗಿರುವಂಥ ಅತ್ಯಾಚಾರ, ಕೊಲೆ, ದರೋಡೆ, ಭೂಕಬಳಿಕೆ ಅದು ಸತ್ಯ, ಅದನ್ನು ಜನರಿಗೆ ಸತ್ಯವನ್ನು ಹೊರಗೆ ತಿಳಿಸೋ ಕೆಲಸವನ್ನು ಎಲ್ಲರೂ ಮಾಡಲಿ ಅಂತ ಈ ಮೂಲಕ ಎಲ್ಲರಲ್ಲೂ ವಿನಂತಿಸಿಕೊಳ್ತಾರೆ. ಸತ್ಯ ಸಾಯಲ್ಲ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.